ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕುರ್ಚಿ ಕಿತ್ತಾಟಕ್ಕೆ ಮಧ್ಯೆರೆಯಲು ರಾಜ್ಯಕ್ಕೆ ಹೈಕಮಾಂಡ್ ಎಂಟ್ರಿ. ಸದಾಶಿವನಗರದಲ್ಲಿ ಖರ್ಗೆ ಡಿಕೆ ಶಿವಕುಮಾರ್ ಭೇಟಿ. ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋದ ಡಿಕೆಶಿ. ಕೇಂದ್ರದಿಂದ ಐತಿಹಾಸಿಕ ಕಾರ್ಮಿಕ ಸಂಹಿತೆ ಜಾರಿ. ನೇಮಕಾತಿ ಪತ್ರ ನಿಗದಿತ ದಿನಾಂಕದಂದು ವೇತನ ಕಡ್ಡಾಯ. ದಿಗ್ಗ ನೌಕರರಿಗೂ ದೊರಕಿದೆ ಸಾಮಾಜಿಕ ಭದ್ರತೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಸಿ ಸುದ್ದಿ. ಯೆಲ್ಲೋ ಲೈನ್ಗೆ 6ನೇ ರೈಲಿನ ಆಗಮನ. 10 ನಿಮಿಷಗಳಿಗೊಮ್ಮೆ ಇರಲಿದೆ ಮೆಟ್ರೋ ಪ್ರಯಾಣ. ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ಹವಾಮಾನ ಏರುಪೇರು. ಕರಾವಳಿ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿತದೊಂದಿಗೆ ಭಾರಿ ಮಳೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ, ತಂಪು ಗಾಳಿ. ಸಂಸ್ಕೃತ ಸತ್ತ ಭಾಷೆಯಿಂದ ತಮಿಳುನಾಡು ಡಿಸಿಎಂ. ಕೇಂದ್ರದ ಭಾಷಾಭಿವೃದ್ಧಿ ಅನುದಾನ ಬಗ್ಗೆಯೂ ಖ್ಯಾತೆ. ಉದಯನಿಧಿ ಸ್ಟಾಲಿನ್ ಮಾತಿಗೆ ಬಿಜೆಪಿ ಕೆಂಡ. ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿರುವ ಕುರ್ಚಿ ಕದನಕ್ಕೆ ಅಂತ್ಯ ಹಾಡಲು ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಎಂಟ್ರಿ ನೀಡಿದೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದು, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಕೆ ಶಿವಕುಮಾರ್, ಎಂಎಲ್ಸಿ ಸೀಟು ಘೋಷಣೆ ವಿಚಾರವಾಗಿ ಮಾತನಾಡಲು ಈ ಭೇಟಿ ನಡೆದಿದೆ ಎಂದು ಹೇಳಿದರು. ಅಲ್ಲದೆ ಖರ್ಗೆ ಭೇಟಿಗೆ ಸಿದ್ದರಾಮಯ್ಯ ಸಮಯಾವಕಾಶ ಕೇಳಿರುವ ವಿಚಾರವಾಗಿಯೂ ಇದೇ ವೇಳೆ ಮಾತನಾಡಿದ ಅವರು, ಸಿಎಂ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡುವುದರಲ್ಲಿ ತಪ್ಪೇನಿದೆ. ಅವರು 5 ವರ್ಷ ಸಿಎಂ ಆಗಿ ಮುಂದುವರಿದರೂ ನನಗೇನು ತೊಂದರೆ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಸುಪ್ರಸಿದ್ಧ ಜೇನುಕೊಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನ ಮನೆಗೆ ತರಿಸಿ ಪೂಜೆ ಸಲ್ಲಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಕೂಡ ಇದೇ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಅದಾದ ಬಳಿಕ ಸಿಎಂ ಸ್ಥಾನ ಅವರಿಗೆ ಒಲಿದು ಬಂದಿತ್ತು. ಸಿಎಂ ಕುರ್ಚಿಗಾಗಿ ಶತಾಯಗತಾಯ ಪ್ರಯತ್ನಿಸುತ್ತಿರುವ ಡಿಕೆಶಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ. 2020ರಿಂದ ಜಾರಿಯಾಗದೆ ಹಾಗೆ ನೆನಗುದಿಗೆ ಬಿದ್ದಿದ್ದ 4 ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ತಂದಿದ್ದ ಕಾನೂನು ಸಂಹಿತೆಯಲ್ಲಿ ಕೇಂದ್ರ ಸರ್ಕಾರವು ಈಗಿನ ಕಾಲಕ್ಕೆ ತಕ್ಕಂತೆ 5 ಬದಲಾವಣೆಗಳನ್ನು ಮಾಡಿತ್ತು. ಇದರಲ್ಲಿ 4 ಸಂಹಿತೆಗಳಿಗೆ ಕಾರ್ಮಿಕ ವಲಯದಿಂದ ವಿರೋಧ ವ್ಯಕ್ತವಾಗಿತ್ತು. ಇದೀಗ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವ ಕೇಂದ್ರ ಸರ್ಕಾರ ಸಾಮಾಜಿಕ ಭದ್ರತೆ, ಕಡ್ಡಾಯ ನೇಮಕಾತಿ ಪತ್ರ ಹಾಗೂ ನಿಗದಿತ ದಿನಾಂಕದಂದು ವೇತನ ಸೇರಿದಂತೆ ಹಲವು ಮಹತ್ವದ ನಿಯಮಗಳನ್ನು ರೂಪಿಸಿದೆ. ಹೊಸ ಕಾರ್ಮಿಕ ಸಂಹಿತೆಯ ಅಡಿಯಲ್ಲಿ ಗಿಗ್ ಕಾರ್ಮಿಕರು ಸೇರಿದಂತೆ ಎಲ್ಲ ಕಾರ್ಮಿಕರು ಪಿಎಫ್, ವಿಮೆ, ಇಎಸ್ಐ ಸೌಲಭ್ಯ ಹೊಂದಲು ಅರ್ಹರು. ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡುವುದು ಕಡ್ಡಾಯ ಮತ್ತು ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ ವೇತನ ಪಾವತಿ ಮಾಡಬೇಕು. ಅಪಾಯಕಾರಿ ಪ್ರಕ್ರಿಯೆಗಳಲ್ಲಿ ಒಬ್ಬನೇ ನೌಕರ ಕೆಲಸ ಮಾಡುತ್ತಿದ್ರೂ ಸಹ ಸೇಫ್ಟಿ ಆಫೀಸರ್ ನೇಮಕ ಮಾಡುವುದು ಕಡ್ಡಾಯವಾಗಿದೆ. ಗುತ್ತಿಗೆ ನೌಕರರಿಗೂ ಸಾಮಾನ್ಯ ನೌಕರರಂತೆ ರಜೆ, ವೈದ್ಯಕೀಯ ಮತ್ತು ಸಾಮಾಜಿಕ ಭದ್ರತೆಗಳನ್ನು ಒದಗಿಸಬೇಕು. ಪ್ಲಾಂಟೇಶನ್ ಕಾರ್ಮಿಕರಿಗೂ ವೈದ್ಯೋಗಿಕ ಸುರಕ್ಷೆ ಒದಗಿಸಬೇಕು. ಪತ್ರಕರ್ತ ಹಾಗೂ ಡಬ್ಬಿಂಗ್ ಕಲಾವಿದರು ಈ ಸೌಲಭ್ಯಕ್ಕೆ ಅರ್ಹರು. ಹೆಚ್ಚುವರಿ ಅವಧಿ ಕೆಲಸ ಮಾಡಿಸಿದ್ರೆ ದುಪ್ಪಟ್ಟಳು ಸಂಬಳ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಭದ್ರತೆ. 40 ವರ್ಷ ಪ್ರಾಯ ಮೀರಿದ ಕಾರ್ಮಿಕರಿಗೆ ವಾರ್ಷಿಕವಾಗಿ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ 10 ಹಲವು ಕಾರ್ಮಿಕ ಸ್ನೇಹಿ ಅಂಶಗಳನ್ನು ಈ ಸಂಹಿತೆ ಒಳಗೊಂಡಿದೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಶುಭ ಸುದ್ದಿ ನೀಡಿದೆ. ಈ ತಿಂಗಳ ಕೊನೆಯ ವಾರದಲ್ಲಿ ಬಿಎಂಆರ್ಸಿಎಲ್ಗೆ 6ನೇ ರೈಲು ಎಂಟ್ರಿ ಕೊಡುತ್ತಿದೆ. ಇದರಿಂದ ಯೆಲ್ಲೋ ಲೈನ್ ಮೆಟ್ರೋ ರೈಲುಗಳ ನಡುವಿನ ಸಂಚಾರದ ಅವಧಿ 10 ನಿಮಿಷಗಳಿಗೆ ಇಳಿಯಲಿದೆ. ಆರ್ವಿ ರೋಡ್ನಿಂದ ಬೊಮ್ಮಸಂದ್ರವರೆಗೆ ಸಂಚರಿಸುವ ಯೆಲ್ಲೋ ಮಾರ್ಗದಲ್ಲಿ ಸದ್ಯ 5 ರೈಲುಗಳು ಮಾತ್ರ ಸಂಚರಿಸುತ್ತಿವೆ. ಕಡಿಮೆ ರೈಲಿನ ಹಿನ್ನೆಲೆಯಲ್ಲಿ 15 ನಿಮಿಷಗಳಿಗೊಮ್ಮೆ ಒಂದು ಮೆಟ್ರೋ ಸೌಲಭ್ಯ ನೀಡಲಾಗುತ್ತಿತ್ತು. ಆದರೆ ನವೆಂಬರ್ ಕೊನೆಯ ವಾರದಲ್ಲಿ ಇನ್ನೊಂದು ರೈಲಿನ ಆಗಮನದ ಬಳಿಕ 10 ನಿಮಿಷಗಳ ಅಂತರದಲ್ಲಿ ಈ ಮಾರ್ಗದಲ್ಲಿ ರೈಲುಗಳು ಸಂಚರಿಸಲಿವೆ. ಮೆಟ್ರೋ ರೈಲು ಬಿಎಂಆರ್ಸಿಎಲ್ ಕೈಗೆ ಸಿಕ್ಕ ಬಳಿಕ ರಾತ್ರಿ ವೇಳೆ ಸಿಗ್ನಲಿಂಗ್, ಸುರಕ್ಷತೆ ಸೇರಿದಂತೆ ಅನೇಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಎಲ್ಲ ಪರೀಕ್ಷೆಗಳನ್ನು ಹೊಸ ರೈಲು ಪಾಸು ಮಾಡಿದ ಬಳಿಕ ಸಾರ್ವಜನಿಕ ಬಳಕೆಗೆ ನೀಡಲಾಗುತ್ತದೆ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪರಿಸ್ಥಿತಿ ಉಂಟಾಗಿದ್ದು, ಈ ಬದಲಾವಣೆಯು ಕರ್ನಾಟಕದ ಮೇಲೂ ಪರಿಣಾಮ ಬೀರುತ್ತಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕರ್ನಾಟಕದಲ್ಲಿ ತಾಪಮಾನದಲ್ಲಿ ಗಮನಾರ್ಹ ಇಳಿಕೆಯಾಗುವ ನಿರೀಕ್ಷೆ ಇದೆ. ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ 4 ರಿಂದ 6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಬಹುದು ಎಂದು ಅಂದಾಜಿಸಲಾಗಿದೆ.
ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ವಾರ ಪೂರ್ತಿ ತಂಪು ಗಾಳಿ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಬೆಳಗ್ಗೆ ತಾಪಮಾನ ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ರೆ ರಾತ್ರಿ ವೇಳೆ ಈ ತಾಪಮಾನವು 17 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆ ಕಾಣಲಿದೆ. ಇನ್ನು ಕರಾವಳಿ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಬಹುದು ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗಿನ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳಲ್ಲಿ ಮಧ್ಯಮದಿಂದ ಭಾರಿ ಪ್ರಮಾಣದ ಗುಡುಗು ಸಹಿತ ಮಳೆ ನಿರೀಕ್ಷಿಸಲಾಗಿದೆ. ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಎನಿಸಿರುವ ಸಂಸ್ಕೃತ ಭಾಷೆಯನ್ನ ಸತ್ತ ಭಾಷೆ ಎಂದು ಹೇಳುವ ಮೂಲಕ ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಹೊಸ ವಿವಾದವೊಂದನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಸಂಸ್ಕೃತ ಭಾಷೆಯ ಅಭಿವೃದ್ಧಿಯ ಬಗ್ಗೆ ಕೇಂದ್ರ ಸರ್ಕಾರ ತೋರುತ್ತಿರುವ ಆಸಕ್ತಿ ಬಗ್ಗೆ ಅಸಮಾಧಾನ ಹೊರಹಾಕಿದ ಸ್ಟಾಲಿನ್, ಕೇಂದ್ರ ಸರ್ಕಾರಕ್ಕೆ ತಮಿಳು ಭಾಷೆ ಮೇಲೆ ಕಾಳಜಿ ಇಲ್ಲ, ಸತ್ತು ಹೋಗಿರುವ ಸಂಸ್ಕೃತ ಭಾಷೆಗೆ ಅನುದಾನ ಮೀಸಲಿಡಲಾಗಿದೆ. ಇತ್ತ ನಮ್ಮ ನಾಡಿನ ವಿದ್ಯಾರ್ಥಿಗಳು ತಮಿಳು ಕಲಿಯದಂತೆ ಹಿಂದಿ ಮತ್ತು ಸಂಸ್ಕೃತ ಹೇರಲಾಗುತ್ತಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ತಮಿಳು ಭಾಷಾಭಿವೃದ್ಧಿಗೆ ಕೇವಲ 150 ಕೋಟಿ ರೂಪಾಯಿ ನೀಡಿದೆ. ಆದರೆ ಸತ್ತ ಸಂಸ್ಕೃತ ಭಾಷೆಗೆ 2400 ಕೋಟಿ ರೂಪಾಯಿ ನೀಡಿದೆ. ಇದು ತಮಿಳರಿಗೆ ಮಾಡಿದ ಅನ್ಯಾಯ. 2026ರ ಚುನಾವಣೆಯಲ್ಲಿ ತಮಿಳರು ಇದನ್ನು ಪ್ರಶ್ನಿಸಬೇಕು ಎಂದು ಕರೆ ನೀಡಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರ ಈ ಹೇಳಿಕೆಗೆ ಬಿಜೆಪಿ ಕೆಂಡ ಕಾರಿದೆ. ಈ ವಿಚಾರವಾಗಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕಿ ತಮಿಳಿಸೈ ಸೌಂದರರಾಜನ್, ಇತರ ಭಾಷೆಯನ್ನ ಕೀಳಾಗಿ ನೋಡುವುದು ತಮಿಳಿಗರ ಸಂಸ್ಕೃತಿಯಲ್ಲ. ಸ್ವಂತ ಭಾಷೆಯನ್ನ ಪ್ರೀತಿಸಿ ಇತರ ಭಾಷೆಗಳನ್ನ ಗೌರವಿಸಬೇಕು ಎಂದು ಹೇಳಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಕನ್ನಡಿ.